ಮಂದಿರದಲ್ಲಿ ಏನು ಕಾಣಿಕೆ ಹಾಕಿದಂತ ಹಣ ಇವತ್ತು ಕಳವಾಗಿದೆ. ಅದರ ಬಗ್ಗೆ ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂತ ಅವಕಾಶ ಆಗಿದೆ. ರಾಮದೇವರ ಬಗ್ಗೆ ಮರ್ಯಾದ ಪುರುಷೋತ್ತಮ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆರಾಧಿಸುವಂತ ದೇವರು. ಇವತ್ತು ಅಲ್ಲಿ ಪ್ರಚಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಬಂಗಾರ ಇವೆಲ್ಲವೂ ಕೂಡ ಕರಗಿಸ್ಲಿಕ್ಕೆ ಅದು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅನ್ನೋದು ಕೂಡ ಒಂದು ಪ್ರಚಾರ ಇದೆ. ಇಂತಹ ಸಮಯದಲ್ಲಿ ಇವತ್ತು ಮಾಹಿತಿ ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಇದೆ, ಅದರಿಂದ ತೆರವುಗೊಳಿಸುವಂತ ಕೆಲಸ ಕಾರ್ಯ ಆಗಿದೆ. ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. CCTVಯನ್ನ ರದ್ದು ಮಾಡುವಂತ ಕೆಲಸ ಕಾರ್ಯ ಆಗಿದೆ. ಒಂದು ಕಡೆ ಇವತ್ತು ಕಟ್ಟಡ ಕಟ್ಟಿರುವಂತದ್ದು ಕೂಡ ಬೀಳುವಂತ ಒಂದು ಕಡೆ ಮೆಟ್ಟಲು ಬೀಳುವಂತ ಒಂದು ಪರಿಸ್ಥಿತಿಯನ್ನು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆದಂತ ರಾಮ ಮಂದಿರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರ ಜನರ ರಾಮದೇವರ ಇವತ್ತು ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂತ ಅವಕಾಶಗಳಾದ ಸಮಯದಲ್ಲಿ ಇದು ಇವತ್ತು ಹೊರಗಡೆ ಬರಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಸತ್ಯಾಂಶ ಹೊರಗಡೆ ಬರಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜರ ಮುಖಾಂತರ ಇದು ತನಿಖೆ ಆಗಬೇಕು. ಯಾರು ಸಂಬಂಧಪಟ್ಟವರಿದ್ದಾರೆ ಅವರ ಮೇಲೆ ಇವತ್ತು ಗುರುತರವಾಗಿ ಅಂತ ಯಾರು ಸಂಬಂಧಪಟ್ಟವರು ಇಲ್ಲಿ, ಯಾಕೆಂತ ಹೇಳಿದ್ರೆ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ನಿಕಟವಾಗಿ ಸಂಬಂಧಪಟ್ಟಂತವರು RSS ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಸಂಬಂಧಪಟ್ಟವರಿದ್ದಾರೆ. ಅದೇ ರೀತಿಯಾಗಿ ಅವರು ನಿಕಟವಾದಂತ ಸಂಪರ್ಕ ಪ್ರಧಾನಮಂತ್ರಿಗಳ ಜೊತೆಯಲ್ಲಿದೆ. ಇವತ್ತು ಆ ದೃಷ್ಟಿಯಲ್ಲಿ SIT ಮಾಡಿಕೊಂಡು ಬರೇ ಒಂದು ರಾಜ್ಯ UPಗೆ ಸಂಬಂಧಪಟ್ಟಂತ ವಿಚಾರ ಅಂತ ಹೇಳಿ ಅಲ್ಲ, ದೇಶದಾದ್ಯಂತ ರಾಮದೇವರ ಭಕ್ತರುಗಳಿದ್ದಾರೆ.